ಎಲ್ಲರಿಗೂ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ನಾವೀಗ ಹೋಗ್ತಾ ಇರೋದು ಐತಿಹಾಸಿಕ ಪುಟಗಳಲ್ಲಿ ಒಳಗೊಂಡಿರುವಂತಹ ದೇವಸ್ಥಾನ. ಹಾಗಿದ್ರೆ ಯಾವುದು ಆ ದೇವಸ್ಥಾನ? ಬೈಂದೂರು ಎನ್ನುವ ಊರಿನ ಪರಿಚಯ ನಿಮ್ಮೆಲ್ಲರಿಗೂ ಇರಬಹುದು. ಯಾಕೆಂತಂದ್ರೆ ಇದು ಅರಬ್ಬಿ ಸಮುದ್ರವನ್ನು, ಪರಮಶಿವನ ದೇವಾಲಯಗಳನ್ನು, ಒತ್ತಿನ ಗುಡ್ಡವನ್ನು ಹಾಗೂ ರೈಲು ನಿಲ್ದಾಣಗಳನ್ನು ಹೊಂದಿರುವಂತಹ ಸ್ಥಳ. ಪರಶುರಾಮರ ಶಕ್ತಿಯಿಂದ ಈ ಸ್ಥಳದಲ್ಲಿ ಅರಬ್ಬಿ ಸಮುದ್ರದ ದಡದಲ್ಲಿ ನೆಲೆಸಿರುವಂತಹ ದೇವಸ್ಥಾನವೇ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ನೋಡಿದ್ರೆ ಅಂತವರಿಗೂ ಅಚ್ಚರಿ ಮೂಡಿಸುತ್ತೆ. ಯಾಕೆಂತಂದ್ರೆ ಇದು ಕೂಡ ಮುರುಡೇಶ್ವರದಂತೆ ಸಮುದ್ರದ ದಡದಲ್ಲಿರುವಂತಹ ದೇವಾಲಯ. ಸಮುದ್ರದ ನೀರು ಪ್ರತಿನಿತ್ಯವೂ ದೇವಸ್ಥಾನದ ಗೋಡೆಗಳಿಗೆ ಬಡಿದು ಹಿಂದಕ್ಕೆ ಹೋಗುತ್ತದೆ. ಬೈಂದೂರು ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವ ಊರುಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವನ್ನು ಸಣ್ಣ ಸಣ್ಣ ಕಲ್ಲಿನಿಂದ ಕಟ್ಟಿದ ಗೋಡೆಗಳು, ಶಿಲೆಯ ಕೆತ್ತನೆಗಳು ಮತ್ತು ಹಳೆಯ ಬರವಣಿಗೆಗಳನ್ನು ನೀವು ನೋಡಬಹುದು. ಹಾಗಿದ್ರೆ ಈ ದೇವಸ್ಥಾನದ ಇತಿಹಾಸದಲ್ಲಿ ಏನೆಲ್ಲ ನಡೆದಿದೆ ಎಲ್ಲವನ್ನು ಹೇಳ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಿಂದೆ ಶ್ರೀರಾಮಚಂದ್ರನು ಲಂಕೆಗೆ ಹೋಗುವ ಸಮಯದಲ್ಲಿ ಒಂದಿಷ್ಟು ಸಮಯ ಇಲ್ಲೇ ಕಳೀತಾರೆ. ಹಾಗೆ ಶಿವದೇವರನ್ನು ಸ್ಥಾಪನೆ ಮಾಡಿ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗ್ತಾರೆ. ಕೆಲವು ವರ್ಷಗಳ ನಂತರ ಬ್ರಿಟಿಷರ ಆಳ್ವಿಕೆ ಬರುತ್ತೆ. ಬ್ರಿಟಿಷರು ನಮ್ಮ ದೇಶದ ಹಲವು ದೇವಾಲಯಗಳನ್ನು ನಾಶ ಮಾಡಿದ ಹಾಗೆ ಈ ದೇವಾಲಯಗಳನ್ನು ನಾಶ ಮಾಡ್ತಾರೆ. ಹಾಗಿದ್ರೆ ಈ ದೇವಸ್ಥಾನದ ಪುನರ್ ಸ್ಥಾಪನೆ ಹೇಗಾಯಿತು? ಕೆಲವು ವರ್ಷಗಳ ನಂತರ ಹಿಂದೆ ಒಬ್ಬ ಮೀನುಗಾರ ಸಮುದ್ರದ ದಡಕ್ಕೆ ಬಲೆಯನ್ನು ಹಾಕಲಿಕ್ಕೆ ಬರ್ತಾನೆ. ಬಲೆಯನ್ನು ಹಾಕ್ಬೇಕಿದ್ರೆ ಸಮುದ್ರದ ದಡದಲ್ಲಿ ಶಿವಲಿಂಗವನ್ನು ನೋಡ್ತಾನೆ. ಶಿವಲಿಂಗವನ್ನು ನೋಡಿದ ತಕ್ಷಣ ಊರಿನ ಜನರೆಲ್ಲ ಸೇರುತ್ತಾನೆ. ಊರಿನ ಜನರೆಲ್ಲ ಸೇರಿ ಶಿವಲಿಂಗವನ್ನ ಕೀಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೀಳುವ ಸಮಯದಲ್ಲಿ ಶಿವಲಿಂಗದಿಂದ ರಕ್ತ ಚಿಮ್ಮುತ್ತೆ. ಆ ಶಿವಲಿಂಗವನ್ನು ಅಲ್ಲೇ ಸ್ಥಾಪನೆ ಮಾಡಿ ಅವತ್ತಿನ ದಿನದಂದು ಸ್ಥಾಪನೆ ಮಾಡುವ ದೇವಸ್ಥಾನವೇ ಸೋಮೇಶ್ವರ ದೇವಸ್ಥಾನ. ಹಾಗಿದ್ರೆ ಈ ದೇವಸ್ಥಾನದ ವಿಶೇಷತೆ ಆದ್ರೆ ಏನು? ಈ ದೇವಸ್ಥಾನದ ಗರ್ಭಗುಡಿಯ ಎದುರುಗಡೆ ಒಂದು ಬಾಗಿಲು ಇದೆ. ಆ ಬಾಗಿಲನ್ನು ತೆಗೆದ ನಂತರ ದಟ್ಟವಾದ ಸಮುದ್ರ ಕಾಣಿಸುತ್ತೆ. ಇಲ್ಲಿ ಸೂರ್ಯಾಸ್ತವಾಗುವ ಸಮಯದಲ್ಲಿ ಸೂರ್ಯನ ಬೆಳಕು ನೇರವಾಗಿ ಶಿವಲಿಂಗದ ಮೇಲೆ ಬೀಳುವಾಗ ಸಾಕ್ಷಾತ್ ಶಿವನೇ ಭೂಮಿಗೆ ಬಂದಂಗಿರುತ್ತೆ. ಈ ದೇವಸ್ಥಾನದಲ್ಲಿ ಶಿವದೇವರು ಅಲ್ಲದೆ ಗಣಪತಿ ದೇವರು, ಹಾಗೆ ಹನುಮಂತ ದೇವರು, ಹಾಗೆ ನವಗ್ರಹ ದೇವರು ಕೂಡ ಇದೆ. ಈ ದೇವಸ್ಥಾನದ ನಿಗೂಢತೆ ಅಂದರೆ ನಾಗತೀರ್ಥ. ಈ ಯಾಕೆ ನಿಗೂಢತೆ ಅಂತ ಹೇಳ್ತಾರಂದ್ರೆ ಈ ದೇವಸ್ಥಾನದ ನಾಗತೀರ್ಥವನ್ನು ಯಾರು ಕೂಡ ಮುಟ್ಟುವಂತಿಲ್ಲ. ಯಾಕೆಂತಂದ್ರೆ ಒಂದು ಬಾರಿ ದೇವಸ್ಥಾನದ ನಾಗತೀರ್ಥವನ್ನು ಅಪವಿತ್ರ ಮಾಡಿದಕ್ಕಾಗಿ ದೇವಸ್ಥಾನದ ಮೇಲ್ಭಾಗದಲ್ಲಿರುವಂತಹ ಒತ್ತಿನ ಗುಡ್ಡವು ಕುಸಿಯುತ್ತೆ. ಈ ನಾಗತೀರ್ಥವನ್ನು ಅಪವಿತ್ರ ಮಾಡಿದಕ್ಕಾಗಿ ಈ ಗುಡ್ಡ ಕುಸಿದಿದೆ ಎಂದು ಈ ಊರ ಜನರು ಹೇಳುತ್ತಾರೆ. ಹಾಗೆ ಈ ನಾಗತೀರ್ಥವು ಕಾಶಿಯಿಂದ ಹರಿದು ಬರುತ್ತದೆ ಎಂದು ಈ ಊರ ಜನರ ನಂಬಿಕೆ. ಹಾಗೆ ಇಲ್ಲಿ ಸುಂದರವಾದ ಒಂದು ಬೀಚ್ ಕೂಡ ಇದೆ. ಇಲ್ಲಿಗೆ ಕುಟುಂಬದೊಂದಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು. ಹಾಗೆ ಈ ದೇವಸ್ಥಾನದ ಮೇಲ್ಗಡೆ ಒಂದು ಪಾರ್ಕ್ ಕೂಡ ಇದೆ. ಹಾಗೆ ಈ ಪಾರ್ಕ್ನಲ್ಲಿ ಒಂದು ಸುಂದರವಾದ ವ್ಯೂ ಪಾಯಿಂಟ್ ಕೂಡ ಇದೆ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.